ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಈಜೆ ಕೊಡಬೇಕು. ನನ್ನ ಮನಸ್ಸಿನ ಮಾತೆಲ್ಲ ಈ ಲೆಟ್ರಲ್ಲಿ ಬರೆದಿದ್ದೀನಿ. ನಾನು ಎಡವಟ್ಟು ಮಾಡಿ ಏನಾದರೂ ಮಿಸ್ ಮಾಡಿಬಿಟ್ರೆ ಅದಕ್ಕೆ ಈ ಲೆಟ್ರಲ್ಲಿ ನನಗೇನೇನು ಅನಿಸುತ್ತೋ ಪ್ರತಿಯೊಂದನ್ನು ನಾನು ಬರೆದಿದ್ದೀನಿ. ಸರ್, ದಯವಿಟ್ಟು ನಮ್ಮನ್ನ ಕಾಪಾಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಕಾಪಾಡಿ ಸರ್. ಸರ್, ನೀವೇ ನಮ್ಮ ಕೈ ಹಿಡಿಬೇಕೀಗ. ಪ್ಲೀಸ್ ಸರ್, ನೀವೇ ನಮ್ಮನ್ನ ಕಾಪಾಡಬೇಕು. ಏನು ಮಾಡ್ತಿದ್ಯಮ್ಮ? ತಪ್ಪು ಮಾಡಿರೋದು ಇವನು, ನೀನೇ ಕಾಲು ಹಿಡಿತಾ ಇದೆಯಾ? ಹೇಳು ಮೇಲೆ ಇದೆ. ಸರ್, ನಾನೇ ಇವ್ರನ್ನ ಕರ್ಕೊಂಡು ಬಂದಿರೋದು. ನೀವು ಒಬ್ರಿದ್ರೆ ನಮ್ಮ 3 ಜನ ಜೀವ ಉಳಿಯುತ್ತೆ. ಇಲ್ಲ ಅಂದ್ರೆ ನಾವು ಬೀದಿ ಹೆಣ ಆಗೋಗ್ತೀವಿ ಸರ್. ಪ್ಲೀಸ್ ನಮ್ಮನ್ನ ನೀವೇ ಕಾಪಾಡಬೇಕು. ವಾಟ್? ಸರ್, ನಾನು ಹೇಳ್ತೀನಿ ಸರ್, ನೀವು ಅರೆಸ್ಟ್ ಆದ್ಮೇಲೆ ನಾನು ನನ್ನ ಹೆಂಡತಿ ಮಗು ಪ್ರಾಣ ಭಿಕ್ಷೆ ಬೇಡ್ಕೊಂಡು ಅಲಿತಾ ಇದ್ದೀವಿ ಸರ್. ನಿಮ್ಮ ಪ್ರಾಣ ಅಪಾಯದಲ್ಲಿ? ಯಾರಿಂದ? ಸರ್, ನಿಮ್ಮ ಅರೆಸ್ಟ್ ಆಗಿದ್ದು, ನಿಮ್ಮ ಮತ್ತೆ ನಿಮ್ಮ ವೈಫ್ ವಿಷಯ ಪಬ್ಲಿಕ್ ಆಗಿದ್ದು, ಮನೇಲಿದ್ದ ಸಾಕ್ಷಿ ಕೋರ್ಟ್ವರೆಗೂ ಸಾಗಿಸಿದ್ದು, ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ನನಗೆ ಗೊತ್ತಿದೆ ಸರ್. ಹೌದು ಸರ್, ಇವ್ರು ಮಣ್ಣು ತಿನ್ನೋ ಕೆಲಸ ಮಾಡಿದ್ದಾರೆ ನಿಜ. ಆದ್ರೆ ಆ ವಿಷಯಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನ ಎಲ್ಲಿ ಇವ್ರು ಬಾಯಿ ಬಿಟ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ನಮ್ಮ 3 ಜನನ ಬಲಿ ತಗೊಳಕ್ ನಿಂತಿದ್ದಾರೆ ಸರ್ ಅವರು. ಇದರಿಂದ ನೀವೇ ಕಾಪಾಡಬೇಕು ಸರ್, ಪ್ಲೀಸ್. ಸರ್, ನೀವು ನಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳ್ತೀವಿ ಸರ್. ಆಯ್ತು, ನಾನು ನಿಮಗೆ ರಕ್ಷಣೆ ಕೊಡ್ತೀನಿ. ಇಷ್ಟಕ್ಕೆಲ್ಲ ಯಾರು ಕಾರಣ? ಯಾರು ಕಾರಣ? ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ಹಾಗೇನಿಲ್ಲ, ನಾನು ನಿಮ್ಮ ಮಾತನ್ನ ನಂಬ್ತೀನಿ. ನೀವು ಹೇಳಿ. ಈಚೆಗೆ ನೀವಂದರೆ ತುಂಬಾ ಇಷ್ಟ. ನೀವೆಲ್ಲರೂ ಕೂತ್ಕೊಂಡಿದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತಿದ್ರೆ ನಿಮ್ಮನ್ನು ಕದ್ದು ಮುಚ್ಚಿ ನೋಡೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಹೌದಾ? ಏಜೆ ನನ್ನ ಕದ್ದು ಮುಚ್ಚಿ ನೋಡ್ತಾರೆ ಅಂತ ಕೇಳಕ್ಕೆ ನನಗೆ ವಾವ್ ಅನಿಸ್ತಾ ಇದೆ. ವಾವಲ್ಲ, ವಂಡರ್ವಾವ್. ನಿಮ್ಮೇಲಿರೋ ಪ್ರೀತಿನ ಹೇಳ್ಕೋಬೇಕು ಅಂತ ಆಸೆ. ಆದರೆ ಅವ್ರ ಕಾಲೇಜ್ ಹುಡುಗ ಆಗಿದ್ದಿದ್ರೆ ನನ್ನನ್ನೇ ಪ್ರೀತಿ ಮಾಡು, ನನ್ನನ್ನೇ ಒಪ್ಕೋ ಅಂತ ಹಿಂದೆ ಬೀಳ್ತಿದ್ರು ಅನ್ಸುತ್ತೆ. ಅವ್ರೀಗ ಏಜೆ ಅಲ್ವಾ, ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ನಿಮ್ಮೇಲಾಣೆಗೂ. ಹಾಗಿದ್ರೆ ಏಜೆ ನನ್ನ ಪ್ರೀತಿನ ಒಪ್ಕೋತಾರಲ್ವಾ? ಬರೀ ಒಪ್ಕೊಳ್ಳೋದ? ಹೀಗೆ ತಪ್ಕೊಂಡು, ಹೀಗೆ ಎತ್ಕೊಂಡು, ಹೀಗೆ ಒಂದು ರೌಂಡ್ ತಿರುಗಿಸಿ, ಹಾಗೆ ಒಂದು ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ.
ಇವಾಗಲೇ ನಾಚ್ಕೊಂಡ್ರೆ ಹೇಗೆ? ಎಲ್ರೂ ಮುಂದೆ ಆದಾಗಲೇ ನಿಜವಾದ ನಾಚಿಕೆ ಏನು ಅಂತ ಗೊತ್ತಾಗದಲ್ವಾ ಲೀಲಾ ಅವರೇ? ಎಲ್ಲರೂ ಲವ್ ಮಾಡಿ ಮದುವೆ ಆಗ್ತಾರೆ. ಅರೇಂಜ್ ಮ್ಯಾರೇಜಲ್ಲಿ ಮದುವೆ ಆದ್ಮೇಲೆ ಲವ್ ಆಗುತ್ತೆ. ಆದರೆ ನಂದು ಏಜೆದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜು ಅಲ್ಲ. ನಮ್ಮಿಬ್ರದು ಸ್ಟ್ರೇಂಜ್ ಮ್ಯಾರೇಜು ಅಲ್ವಾ? ಅದೇ 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 ನಿಮ್ಮದು ತುಂಬ ಸ್ಪೆಷಲು. ನಿಮ್ಮ ಲೈಫ್ ಸ್ಪೆಷಲು, ನಿಮ್ಮ ಲವ್ ಸ್ಪೆಷಲು, ನಿಮ್ಮ ಜೋಡಿ ಸ್ಪೆಷಲು. ನೀವಿಬ್ರು ಒಂದಾದರೆ ಈ ಮನೆಗೆ ಸ್ಪೆಷಲು. ಜೊತೆಗೆ ಒಂದು ಪುಟ್ಟ ಏಜೆ ಬಂದರೆ ಡಬಲ್ ಸ್ಪೆಷಲು. ಹೋಗಿಪ್ಪ, ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಾನು ಹೋಗ್ಬಿಡ್ತೀನಿ. ಈ ಸೋ ಕ್ಯೂಟ್, ಎಷ್ಟು ಮುದ್ದ ಕಾಣ್ತಿದ್ದೀರಾ. ಸೀದಾ ಹೀಗೆ ಹೋಗಿ ಏಜೆ ಮುಂದೆ ನಿಂತ್ಬಿಡಿ. ಈ ಪಿಂಕ್ ಕೆನ್ನೆನ ಹಾಗೆ ಕಚ್ಬಿಡ್ತಾರೆ. ಇನ್ನೊಂದು ವಿಚಾರ ಲೀಲಾ ಅವರೇ, ಏಜೆ ಬರ್ತಡೇ ದಿನ ನಾನು ಸರು ಇಬ್ರು ಸೇರಿ ನಿಮ್ಮನ್ನ ರೆಡಿ ಮಾಡ್ತೀವಿ. ಹಾಗೆ ಸೀದಾ ಹೋಗಿ ಏಜೆ ಮುಂದೆ ನಿಂತ್ಬಿಟ್ರೆ ನಿಮ್ಮ ಪ್ರಪೋಸ್ನೆಲ್ಲ ಏಜೆ ಒಪ್ಕೊಂಡ್ಬಿಡ್ತಾರೆ. ಓಕೆನಾ? ನೀವು ಈ ಥರ ಸಪೋರ್ಟ್ ಮಾಡ್ತಿರೋದು ನೋಡಿದ್ರೆ ನನ್ಗೆ ಯಾಕೋ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನಿಸ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.